ಹೇ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತು ರೆಡಿಯಾಗಿ ವರ್ಷ ಅವ್ರ ಮನೆಗೆ ತೆಂಗಿನಕಾಯಿ ಕೊಡಬೇಕಾಯಿತು. ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಇವಳು ನೋಡಿ ಯಾವ ಥರ ನಿಂತಿದ್ದಾಳೆ. ಇವತ್ತು ನಾನು ಕರ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಾ ರೆಡಿಯಾಗಿ ನಿಂತಿದ್ದಾಳೆ. ಇವನು ನೋಡಿ ಯಾವ ಥರ ಇದ್ದಾನೆ. ನಮ್ಮ ಅಮ್ಮ ಎಲ್ಲರಿಗೂ ಟೀ ಮಾಡಿಕೊಡ್ತಾ ಇದ್ರು. ನಮ್ಮ ತಾತ ಬಟ್ಟೆ ಹೊಲಿತಾ ಇದ್ರು. ಇವಳು ನೋಡಿ ಭೂಮಿಕಾ ನೋಡಿ ಯಾವ ಥರ ಮಲಗಿದ್ದಾಳೆ. ಇವತ್ತಾದ್ರೂ ಮಲಗಿದೆಯಾ ಅಂತ ನಾನು ಹೇಳ್ಬಿಟ್ಟು ನಾನು ಹೊರಟಿದ್ದೆ. ನನ್ನ ಬೈಕ್ಗೆ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ತರೋಣ ಅಂದ್ಬಿಟ್ಟು ಹೊರಟೆ. ಅಲ್ಲಿ ಪೆಟ್ರೋಲ್ ತಗೊಂಡು 130 ರೂಪಾಯಿ 1 ಲೀಟರು ಫ್ಯೂವಲ್ ತಗೊಂಡು ನನಗೆ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಫ್ಯೂವಲ್ನ ಲೋಡ್ ಮಾಡಿಕೊಂಡೆ ತಗೊಬಂದು ಅದನ್ನು ಲೋಡ್ ಮಾಡಿಕೊಂಡು ಮೂಟೆ ನೋಡಿ ಇದೆ ಕಾಯಿ ಮೂಟೆ. ಅದನ್ನೇ ವರ್ಷ ಅವ್ರ ಮನೆಗೆ ಕೊಡಬೇಕಾಗಿರೋದು. ಗಣಪತಿ ಹಬ್ಬ ಆಯ್ತಲ್ಲ ಅದರಿಂದ. ಇವಳು ನೋಡಿ ನಾನು ರೆಡಿಯಾಗಿ ನಡಿ ಹೋಗೋಣ ಅಂತ ಬರ್ತಾ ಇದ್ಲು. ಎಲ್ಲರೂ ಇವ್ ನೋಡಿ ಯಾವ ಥರ ಯೋಚನೆ ಮಾಡ್ಕೊಂಡು ಕಾಯಿ ಮೂಟೆನ ಬೈಕಲ್ಲಿ ನಮ್ಮಣ್ಣ ಎತ್ಕೊಟ್ಟ. ಅದನ್ನು ನಾನು ಮಡಿಕೊಂಡು ಹೊರಟಿದ್ದೆ ವರ್ಷ ಅವ್ರ ಮನೆ ಕಡೆಗೆ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಪಾಪನ ಮಧ್ಯೆ ಕುಣಿಸ್ಕೊಂಡು ಹೊರಟ್ವಿ. ವರ್ಷ ಅವ್ರ ಮನೆಗೆ ಬಂದೆ ಕಾಯಿ ಎತ್ಕೊಂಡು. ಬೈಕ್ ಕೆಳಗಡೆ ಎನ್ಸಿರೋದ್ರಿಂದ ಕಾಯಿ ಮೂಟೆ ಎತ್ಕೊಬರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೈಕಿಂದ ಇಳಿದದ್ದು. ಕಾಯಿ ಮೂಟೆ ಎಲ್ಲ ಇಟ್ಟು ವರ್ಷ ನೋಡಿ ಯಾವ ಥರ ಕೂತಿದ್ದಾಳೆ. ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನಮ್ಮ ಹತ್ರ ಬೇಡ. ನಮ್ಮಮ್ಮ ಅಲ್ಲಿ ಕಡೆ ಸುಮ್ಮನೆ ಕೂತಿದ್ರು. ನಮ್ಮ ಪಾಪು ಬಂದ ತಕ್ಷಣ ಅವರ ಅಜ್ಜಿ ಹತ್ರ ಹೊಂಟೋಗ್ಬಿಟ್ಲು. ನೋಡಿ ಅಲ್ಲಿ ಅಡುಗೆ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.